ದೇವಸ್ಥಾನ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಆವರಣದಲ್ಲಿ ದೇಶಭಕ್ತರ ಬಳಗ ಬೇಲೂರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಧೀರ ಸನ್ಯಾಸಿ ವಿವೇಕಾನಂದ 162ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಪಟ್ಟಣದ ದೇವಸ್ಥಾನ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಆವರಣದಲ್ಲಿ ದೇಶಭಕ್ತರ ಬಳಗದ ಬೇಲೂರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಧೀರ ಸನ್ಯಾಸಿ ವಿವೇಕಾನಂದರ 162ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೇವಲ ಹಾವಾಡಿಗರ ಮತ್ತು ಮಾಟಗಾರರ ದೇಶವೆಂದೇ ಅಮೆರಿಕದವರು ನಮ್ಮನ್ನು ಪ್ರತಿಬಿಂಬಿಸುತ್ತಿದ್ದ ಸಮಯದಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಭಾರತದ ಕೀರ್ತಿಯನ್ನು ಎತ್ತಿ ಹಿಡಿದರು. ಅವರು ಕಲ್ಕತ್ತಾದ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಎಂಬ ಶ್ರೀಮಂತರ ಮಗನಾಗಿ ಹುಟ್ಟಿದ್ದರು. ಅವರ ತಂದೆಯಾಗಿನ ಕಾಲದಲ್ಲಿ ಹೈಕೋರ್ಟ್ ನ್ಯಾಯವಾದಿಗಳಾಗಿ ಅಪಾರ ಸಂಪತ್ತನ್ನು ಕ್ರೋಢೀಕರಿಸಿದ್ದರು. ವಿವೇಕಾನಂದರ ಬಾಲ್ಯ ನಾಮ ನರೇಂದ್ರ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮುಗಿಸಿ ಆಂಗ್ಲ ಭಾಷೆಯಲ್ಲಿ ಸಾರ್ವಭೌಮತ್ವವನ್ನು ಸಾಧಿಸಿ ಹಿಂದೂ ಧರ್ಮದ ಬಗ್ಗೆ ಚಿಕಾಗೋ ಸಮ್ಮೇಳನದಲ್ಲಿ ಸುಲಲಿತವಾಗಿ ಮಾತನಾಡಿ ಹಿಂದೂ ಧರ್ಮವು ಸರ್ವಕಾಲಿಕ ಶ್ರೇಷ್ಠ ಧರ್ಮ ಎಂದು ಪ್ರತಿಪಾದಿಸುವುದರಲ್ಲಿ ಯಶಸ್ವಿಯಾದರು. ಅವರು ನನ್ನ ಅಮೆರಿಕದ ಸಹೋದರ ಸಹೋದರಿಯರೇ ಎಂದು ಭಾಷಣ ಪ್ರಾರಂಭಿಸುತ್ತಿದ್ದಂತೆ ಕರತಾಂಡವ ಮುಗಿಲು ಮುಟ್ಟಿ ಸಭೆಯಲ್ಲಿ 2 ನಿಮಿಷ ಏನು ಕೇಳಿಸದಂತಾಯಿತು. ಅಲ್ಲಿ ಬಹಳಷ್ಟು ಜನ ಇವರ ಪ್ರವಚನಕ್ಕೆ ಮಾರು ಹೋಗಿ ಅವರ ಅನುಯಾಯಿಗಳಾಗಿ ಭಾರತಕ್ಕೆ ಬಂದರು ಮತ್ತು ವಿವೇಕಾನಂದರು 5 ವರ್ಷಗಳ ಕಾಲ ಬರಿಗಾಲಿನಲ್ಲಿ ಭಾರತ ಪರ್ಯಟನೆ ಮಾಡಿ ಅಸಂಖ್ಯ ಸಂಖ್ಯೆಯಲ್ಲಿ ಅನುಯಾಯಿಗಳನ್ನು ಹೊಂದಿ ಹಲವಾರು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು ಮತ್ತು ಅವರು ಯುವಕರಿಗೆ ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು ಮತ್ತು ನೀವು ಗೆಲ್ಲುತ್ತಾ ಇರಿ, ಲೋಕವೇ ಬಂದು ನಿಮ್ಮ ಮುಂದೆ ನಿಲ್ಲುತ್ತದೆ ಎಂಬ ಅಣಿಮುತ್ತನ್ನು ಯುವಕರಿಗೆ ತಿಳಿಸಿದರು. ಅವರು ಯುವಕರನ್ನು ಹುರಿದುಂಬಿಸುವುದಕ್ಕಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೆಡಿಕಲ್ ಮಹೇಶ್ ಮಾತನಾಡಿ, ವಿವೇಕಾನಂದರ ಧೀರೋದಾತ್ತ ನಿಲುವನ್ನು ಪ್ರಶಂಸಿಸಿ ಅವರು ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶದ ಉನ್ನತ ಸಂಸ್ಕಾರವನ್ನು ವಿದೇಶಗಳಿಗೆ ಪರಿಚಯಿಸಿ ಬದುಕಿದ್ದು ಕೇವಲ 39 ವರ್ಷವಾದರೂ ವಿವೇಕಾನಂದರು ಜನಮನ ಮಾನಸದಲ್ಲಿ ಅಜರಾಮರರಾಗಿದ್ದಾರೆ ಎಂದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘದ ಸದಸ್ಯೆ ಕುಮಾರಿ ಸುಷ್ಮಿತಾ ಮಾತನಾಡಿ, ದೇಶಭಕ್ತರ ಬಳಗದ ಜೊತೆಯಲ್ಲಿ ನಾವು ವೀರ ಸಾವರ್ಕರ್, ಕ್ರಾಂತಿವೀರ ಭಗತ್ ಸಿಂಗ್ ಮತ್ತು ಇವಾಗ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದ್ದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಎಂದರು. ಶಿಕ್ಷಕ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಮಾತನಾಡಿ, ವಿವೇಕಾನಂದ ಜಯಂತಿಯಂದು ಯುವ ಜನೋತ್ಸವವನ್ನು ಯಾವುದಾದರೂ ಸಂಘ ಸಂಸ್ಥೆ ನಡೆಸಿದರೆ ಚೆನ್ನಾಗಿರುತ್ತದೆ ಎಂದು ನುಡಿದರು. ಅವರಲ್ಲಿರುವಂತಹ ಗೌರವವನ್ನು ನೋಡಿ ಅವರಿಗೆ ಬಹಳಷ್ಟು ಜನ ಅನುಯಾಯಿಗಳು ಚಿಕಾಗೋದಿಂದ ಅವರ ಜೀವನವೇ ಪರಿವರ್ತನೆ ಆಗುತ್ತೆ. ಅವರು ದೊಡ್ಡ ಸನ್ಯಾಸಿಯಾಗಿ ಬೆಳೀತಾರೆ ಮತ್ತು ಲೋಕದ ಜನಗಳಿಗೆ ಒಂದು ಕರೆಯನ್ನು ಕೊಡ್ತಾರೆ. ನಿನ್ನನ್ನು ನೀನು ಜಯಿಸು, ಜಗತ್ತೇ ನಿನ್ನ ಬಳಿ ಬಂದು ನಿಲ್ಲುತ್ತದೆ. ಅಂದರೆ ಏನು? ನಾನು ಮತ್ತು ನನ್ನದನ್ನು ಬಿಡು. ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ನಮ್ಮ ಕೊಟ್ಟಿಗೆಯಲ್ಲಿ ಒಂದು ಎಮ್ಮೆಯನ್ನು ಕಟ್ಟಿರ್ತೇವೆ. ಮನೆಯ ಒಡತಿಯನ್ನು ನೀವು ಹೋಗಿ ಕೇಳಿದರೆ ಆ ಕರು ಯಾರ್ದಮ್ಮ ಅಂತ ಕೇಳಿದರೆ ನನ್ನದು ಅಂತ ಹೇಳ್ತಾಳೆ. ಹಾಗೆ ಅಂಗಳದಲ್ಲಿ ನಾಯಿ ಮರಿ ಹಾಕಿರುತ್ತೆ. ಮನೆಯ ಯಜಮಾನನನ್ನು ಕೇಳಿದರೆ ಈ ಮರಿ ಯಾರ್ದು ಅಂತ ಕೇಳಿದರೆ ನನ್ನದು ಅಂತ ಹೇಳ್ತಾನೆ. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮಾಲೀಕ ಸುಬ್ರಹ್ಮಣ್ಯ, ಆಶಾ ಮಹಾದೇವ್, ಕುಲಕರ್ಣಿ ಮುಂತಾದವರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.